ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ, 24.9 ಅಪ್ಡೇಟ್ ಆಗಿದೆ. ಸೊ ಪ್ಲೇಸ್ಟೋರಿಗೆ ಹೋಗೋಣ, 24.9 ಅಪ್ಡೇಟ್ ಮಾಡ್ಕೊಳ್ಳೋಣ. ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಬರೆದು ಅದು ಅಪ್ಡೇಟ್ ಅಂತ ಕಾಣಿಸ್ತಿದೆ. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದ್ಮೇಲೆ ಅದು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ತೊಗೊಳ್ಳಿ. ಓಕೆ, ಎಷ್ಟೋ ಜನ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ರೀತಿ ಎಷ್ಟೋ ಜನ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಫುಲ್ ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಾಹಿತಿಯನ್ನು ತೊಗೊಳ್ತಾ ಇದ್ದೀರಾ ಅಂದಮೇಲೆ ನಿಮ್ಮಿಂದ ಒಂದು ಹೆಲ್ಪ್ ನಾನು ಕೇಳೋದು, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ. ಸೊ ಓಕೆ, ಈಗ ಅದು ಓಪನ್ ಆಯಿತು. ಓಪನ್ ಮಾಡೋಕ್ಕಿಂತ ಮುಂಚೆ ಏನು ಅಪ್ಡೇಟ್ ಬಿಟ್ಟಿದ್ದಾರೆ ನೋಡೋಣ. 5 ಅಪ್ಡೇಟನ್ನು ಬಿಟ್ಟಿದ್ದಾರೆ. ಅಪ್ಡೇಟ್ ಬೆನಿಫಿಷರಿ ಸ್ಕ್ರೀನ್ ಈಸ್ ಅಪ್ಡೇಟೆಡ್, ಫಿಕ್ಸ್ಡ್ ಮೇರಿ ಪೆಚಾನ್ ಸ್ಕ್ರೀನ್ ಡಿಲೇಸ್ ಡ್ಯೂರಿಂಗ್ KYC, ಫಿಕ್ಸ್ಡ್ ಮೈನರ್ ಬಗ್ಸ್ ರಿಲೇಟೆಡ್ ಟು ಕ್ಯಾಮ್ರಾ ಡ್ಯೂರಿಂಗ್ FRS ಪ್ರೋಸೆಸ್. ಇನ್ನೆರಡು ಅದು ಕೆಲವೊಂದು ಆ್ಯಪ್ಗಳನ್ನು ಇಂಪ್ರೂವೈಸೇಷನ್ ಮಾಡಿದ್ದಾರೆ ಅಂತ ಹಾಕಿದ್ದಾರೆ. ಸೊ ಇಲ್ಲಿ 3 ಅಪ್ಡೇಟ್ ಇಂಪಾರ್ಟೆಂಟ್ ಇದೆ. ಆಮೇಲೆ FRS ಮಾಡಬೇಕಾದ್ರೆ ಕ್ಯಾಮ್ರಾ ವಾಪಸ್ ಹೋಗೋದು, ಡಿಲೇ ಆಗೋದು ಬರ್ತಿತ್ತು. ಮೇರಿ ಪೆಚಾನಲ್ಲಿ ಸ್ಕ್ರೀನು ಇದಾಗ್ತಿತ್ತು ಅಥವಾ OTP ಹೋಗ್ತಿಲ್ಲ, ವೈಟ್ ಸ್ಕ್ರೀನ್ ಬರೋದು, ಅದನ್ನು ಸರಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅಪ್ಡೇಟ್ ಬೆನಿಫಿಷರಿ ಅಂತ ಕೇಳಿದ್ದಾರೆ. ನೋಡೋಣ ಏನು ಅಪ್ಡೇಟೆಡ್ ಬೆನಿಫಿಷರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಪೋಷನ್ ಟ್ರ್ಯಾಕರ್ ಡೈರೆಕ್ಟಾಗಿ ಬರೋಣ. ಡೈರೆಕ್ಟಾಗಿ ಬಂದುಬಿಟ್ಟು ಓಪನ್ ಮಾಡೋಣ ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಅಂಗನವಾಡಿ ವರ್ಕರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ 24.9 ಅಪ್ಡೇಟ್ ಆಗಿರೋದನ್ನು ನೋಡಿದ್ದೀರಾ. ಸೊ 24.9 ನೋಡೋಣ ಏನಿದೆ ಅಂತೇಳಿ. ಬೆನಿಫಿಷರಿಗೆ ಹೋಗೋಣ. 3 to 6 ಬೆನಿಫಿಷರಿಗೆ ಹೋಗೋಣ. ಅಲ್ಲಿ ನೋಡಿ ಯಾವ ಮಗುವನ್ನು ನಾವು FRS ಮತ್ತು KYC ಮಾಡಿಲ್ವೋ ಆ ಮಗುವನ್ನು ತಗೊಂಡ ಮೇಲೆ ಆ್ಯಕ್ಚುಲಿ ಇಷ್ಟೊಳಗೆ ಮಾಡ್ತಿದ್ವಿ, ಗೊತ್ತಾಗ್ತಿರಲಿಲ್ಲ. ಸೊ ಇಲ್ಲಿ ಮೇಲ್ಗಡೆ ಮಗುನ ಪ್ರೊಫೈಲ್ ನೋಡಿಬಿಟ್ಟು ಅಲ್ಲಿ ಪ್ರೊಸೀಡ್ ಅಂತ ಕೊಟ್ಟಿದೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇದು ಎಷ್ಟೋ ಸತಿ ಈ ಪ್ರೊಸೀಡ್ ಓಪನ್ನೇ ಆಗ್ತಿರಲಿಲ್ಲ, ವಾಪಸ್ ಬರೋದು 2 ಸತಿ ಕ್ಲಿಕ್ ಮಾಡಬೇಕಾಗಿತ್ತು. ಬಟ್ ಈಗ ಸದ್ಯಕ್ಕೆ ನಾನು ಒಂದೇ ಸತಿ ಕ್ಲಿಕ್ ಮಾಡಿದೆ, ಓಪನ್ ಆಯಿತು. ಸೊ ಇದಿಷ್ಟು ಓಪನ್ ಅಂದಮೇಲೆ ಈ ಥರ ಬರುತ್ತೆ. KYC ಮಾಡಿ ಪ್ರೊಸೀಡ್ ಅಂತ ಬರುತ್ತೆ. ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಅವ್ನು ಹೇಳಿದ್ರಲ್ಲ ಮೇರಿ ಪೆಚಾನ್, ಇದೆಷ್ಟೋ ಸತಿ ವಾಪಸ್ ಹೋಗೋದು, ಇಲ್ಲ ಕ್ಯಾಪ್ಚರ್ ಕರೆಕ್ಟಾಗಿ ಹಾಕಿದ್ರು ತಪ್ಪು ಅಂತ ಹೇಳೋದು, ಇಲ್ಲ ಇನ್ನೇನೇನೋ ತೋರಿಸೋದು. ಸೊ ಇದಿಷ್ಟು ಸರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾವು ಸತಿ ಇದ್ರ ಮೇಲೆ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟಾಗ ನಾವು OTP ಅಂತ ಕೇಳ್ತಿತ್ತು. OTP ಕೇಳಿದಾಗ ಅದು ವೈಟ್ ಸ್ಕ್ರೀನ್ ಬರ್ತು. ಅದನ್ನು ಇಂಪ್ರೂವೈಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ನಾನು ಇನ್ನೊಂದು ತೋರಿಸ್ತೀನಿ. 3 to 6 ಇಯರ್ಸಿಗೆ ಹೋಗಿ ಕನ್ನಡದಲ್ಲಿ ಮಾಡಿ ಅಂತಲ್ಲ. ಫಸ್ಟ್ ಒಂದು ತೋರಿಸ್ತೀನಿ. ಫಸ್ಟ್ ಒನ್ ಕನ್ನಡದಲ್ಲಿದೆ. ಸೊ ಸೆಕೆಂಡ್ ಒನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ 2 ಪೆನ್ ಮಾರ್ಕ್ ಕಾಣಿಸುತ್ತೆ. ಆ 2 ಪೆನ್ ಮಾರ್ಕಲ್ಲಿ ಫೋನ್ ನಂಬರ್ ಇದ್ದರೆ ಫೋನ್ ನಂಬರ್ ಚೇಂಜ್ ಮಾಡಿ. ಅಲ್ಲಿ ಏನು ಬರ್ತಾರೆ, ನೇಮ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂತದೆ, ಎಂಟರ್ ನೇಮ್ ಅಂತ ಮಾಡಿ. ಅಲ್ಲಿ ಕನ್ನಡದಲ್ಲಿ